ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ, ವೆಲ್ ವಿತ್ ಇನ್ ದಿ ಫೋರ್ ಕಾರ್ನರ್ಸ್. ಅನ್ಫಾರ್ಚುನೇಟ್ಲಿ ದಿಸ್ TRP ಬಿಸ್ನೆಸ್ ಇಸ್ ದೇರ್, ಯು ಸಿ. ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ, ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ. ಈಗ ಯಾಕೋ ಇದ್ದಕ್ಕಿದ್ದಂಗೆ ಕಮ್ಮಿ ಆಗ್ಬಿಟ್ಟಿದೆ. ಅವಾಗ ಶುರು ಆಗೋದು 7 ಗಂಟೆಗೆ ಪೊಲೀಸ್ ಲಾಠಿ, ಪೊಲೀಸ್ ಟೋಪಿ, ಪೊಲೀಸ್ ಬೆಲ್ಟು ಅಂತ. ಅರ್ಧ ಗಂಟೆಗೆ ಅದನ್ನ ಇವನು ಊಟ ಕೈಲಿ ಇಟ್ಕೊಂಡ್ಬಿಡ್ಬೇಕು. ಅಲ್ಲೊಂದು ಹೆಣ ಬಿದ್ರೆ ಒಳಗಿಳಿಯುತ್ತಿದ್ದು. ಟಿವಿ ಮುಂದೆ ಕೂತಿರ್ತಾನಲ್ಲ, ಅರ್ಧ ಗಂಟೆಗೆ ಚಾನೆಲ್ ಚೇಂಜ್ ಮಾಡ್ತಾನಲ್ಲ, ಆ ಹೆಣನ ವಿಕಾರವಾಗಿ ತೋರಿಸ್ತಾನಲ್ಲ. ತೋರಿಸ್ಕೂಡ್ದು, ಬ್ಲರ್ ಮಾಡಬೇಕು. ಎಲ್ಲಿದೆ? ಏನಿಲ್ಲ. ಕೇಳಿದ್ರೆ ಕಾನೂನೇ ಇಲ್ಲ ನಿಮ್ಗೆ ಅವ್ರ ಮೇಲೆ ಆತರ ಏನಾದ್ರು ಅಂಕುಶ ಹಾಕೋದಕ್ಕೆ. ಇದಿದೆ. ಅದೆಲ್ಲ ಆಗಿ 2 ಹೆಣ ಬಿದ್ದಿದ್ದಾದ್ಮೇಲೆ ಊಟ ಸೇರುತ್ತೆ ಒಳಗೆ. ಆಯ್ತು, ಇವತ್ತು ಸಂಪನ್ನವಾಯ್ತು ಅಂತ. ಸೊ ನೀವು ಊಟ ಮಾಡುವಾಗಲೇ ಈ ತರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಂಡು ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಅದು ಏನಾಗ್ಬೇಕು ಮುಂದಕ್ಕೆ? ಅಂಡ್ ಇಟ್ ಈಸ್ ಎಕ್ಸ್ಪೋಸ್ ಟು ದಿ ಚಿಲ್ಡ್ರನ್. ಅದಕ್ಕೆ ನೋಡಿ, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಅಜ್ಜಿನ ಮೊಮ್ಮಗ 13 ವರ್ಷದವನು ಅವನ ಫ್ರೆಂಡ್ ಜೊತೆ ಸೇರಿ ಕುತ್ತಿಗೆ ಕೊಯ್ದು ಎತ್ಕೊಂಡೋಗ್ಬಿಟ್ಟು ಚಿನ್ನದ ಸರನ್ನ ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡ್ಬಿಟ್ಟ. ವಾಟ್ ಆರ್ ಟೆಲ್ಲಿಂಗ್ ದಿ ಸೊಸೈಟಿ? ಆ ಹುಡುಗನ್ ಕೇಳ್ತಾರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ನಲ್ಲಿ, ನಿಂಗೆ ಇದಕ್ಕೆಲ್ಲ ಐಡಿಯಾ ಹೆಂಗ್ ಬಂತು ಅಂತ. ನಾನು ಇಂಥದ್ದೊಂದು ಚಾನೆಲ್ ನಲ್ಲಿ ಇಂಥ ಪ್ರೋಗ್ರಾಮ್ ನೋಡಿದೆ, ಅದರಲ್ಲೂ ಹಿಂಗೆ ಮಾಡಿದ್ದ, ನಾವ್ಯಾಕೆ ಮಾಡಬಾರ್ದು ಅಂತ ಮಾಡಿದ್ವಿ ಅಂತ. ವಾಟ್ ಆರ್ ಯು ಟ್ರೈಂಗ್ ಟು ಸೇ ದೆನ್? ಸಿ, ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ದಟ್ ಆರ್ ದೇರ್. ಹಾಗಾಗಿ ಕಾಯ್ದೆ ಒಳಗಡೆ ತರಬೇಕು ಅವ್ರಿಗೆ ಎಲ್ಲಾರು ಹಾಗೆ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ, ಜನರಲೈಸ್ ಮಾಡಲ್ಲ. ಇನ್ಫ್ಯಾಕ್ಟ್ ದೇರ್ ವರ್ ಮೆನಿ channel friends and others who are sitting in my court